ವೀಕ್ಷಕರೇ, ನಿಮಗೆ ಇವತ್ತು ಬಲಿಷ್ಠವಾಗಿರುವಂತಹ ಒಂದು ವಶೀಕರಣ ತಂತ್ರ, ತುಂಬಾ ಸುಲಭವಾಗಿ ರೀತಿಯಲ್ಲಿರುವಂತಹ ವೀಕ್ಷಕರೇ, ಒಂದು ವಶೀಕರಣ ವಿಧಾನವನ್ನು ನಾವು ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಪ್ರೀತಿಯಲ್ಲಿ ತುಂಬಾ ಮೋಸ ಹೋಗಿದ್ದೀರಾ, ನಂಬಿಸಿ ನಿಮ್ಮನ್ನ ಮೋಸ ಮಾಡಿದಾರಾ? ಒಂದು ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಆಯ್ತಾ, ನಿಮ್ಮನ್ನ ಪ್ರೀತಿಸ್ಬಿಟ್ಟು ಮಧ್ಯ ದಾಟದಲ್ಲಿ ನಿಮಗೆ ಕೈ ಕೊಟ್ಟು ಹೋಗಿದಾರಾ? ಬೇರೆ ಒಂದು ಹುಡುಗನ ಜೊತೆ ಹುಡುಗಿಯ ಜೊತೆ ಸಂಪರ್ಕದಲ್ಲಿದ್ದಾರಾ? ನಿಮ್ಮನ್ನ ಬಿಟ್ಬಿಟ್ಟು ಮನೆಯಲ್ಲಿ ನೋಡುವಂತಹ ಒಂದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಸಂಬಂಧ ನೋಡ್ತಾ ಇದ್ದಾರಾ ವೀಕ್ಷಕರೇ? ಆ ರೀತಿಯಲ್ಲಿ ನಿಮ್ಗೆ ಏನಾದ್ರು ತುಂಬಾ ಸಮಸ್ಯೆಗಳು ಕಾಡ್ತಾ ಇದ್ರೆ, ಸುಮಾರು ವರ್ಷಗಳಿಂದ ಇಷ್ಟಪಟ್ಟಿರ್ತೀರಾ, ಒಂದು 6 ತಿಂಗಳಿಂದ, 1 ವರ್ಷದಿಂದ, 7 ವರ್ಷದಿಂದ, 1-2-3 ವರ್ಷ, ಈ ರೀತಿಯಲ್ಲಿ ತುಂಬಾ ಸಿನ್ಸಿಯರ್ ಆಗಿ ನೀವು ಲವ್ ಮಾಡ್ತಾ ಇರ್ತೀರಾ. ಆ ಒಂದು ಟೈಮಲ್ಲಿ ನಿಮ್ಗೆ ಯಾರೊಬ್ರು ವ್ಯಕ್ತಿಗಳಿಂದ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ಹುಡುಗಿ ಮನೆಯಲ್ಲಿ ಆಗಿರ್ಬೋದು, ಏನೋ ಒಂದು ಸಮಸ್ಯೆ ಆಗ್ಬಿಟ್ಟು ನಿಮ್ಮ ಹುಡುಗಿ ನಿಮ್ಮನ್ನ ಬಿಟ್ಟು ಹೋಗಿರ್ತಾಳೆ, ಅಥವಾ ನಿಮ್ಮ ಹುಡುಗ ನಿಮ್ಮನ್ನ ಬಿಟ್ಟು ಹೋಗಿರ್ತಾನೆ ಮಧ್ಯ ದಾರಿದಲ್ಲೇ ಕೈ ಕೊಟ್ಟು. ಆಯ್ತಾ ವೀಕ್ಷಕರೇ, ಆ ಒಂದು ಸಮಯದಲ್ಲಿ, ಆಯ್ತಾ ವೀಕ್ಷಕರೇ, ಆ ಒಂದು ಸಮಯದಲ್ಲಿ ತುಂಬಾ ನೊಂದಿದರೆ ನೀವು ಈ ತಂತ್ರ ಮಾಡಿ, ಅವರಾಗೆ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ಮತ್ತೆ ಲೈಫ್ ನಲ್ಲಿ ಅವ್ರು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಆಯ್ತಾ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ ಐಕನ್ ಒತ್ತಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಈ ಒಂದು ತಂತ್ರವನ್ನು, ಸುಲಭವಾಗಿರುವಂತಹ ಒಂದು ವಶೀಕರಣ ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಮೊದಲಿಗೆ ಈ ಒಂದು ನಿಂಬೆ ಹಣ್ಣಿನ ಮೇಲೆ, ಆಯ್ತಾ ವೀಕ್ಷಕರೇ, ಈ ಒಂದು ನಿಂಬೆ ಹಣ್ಣಿನ ಮೇಲೆ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಆಯ್ತಾ ವೀಕ್ಷಕರೇ, ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವರ ಹೆಸರನ್ನು ನೀವು ಬರಿಬೇಕು. ಈ ಒಂದು ಮಧ್ಯ ಭಾಗದಲ್ಲಿ ಬರಿಬೇಕಾಗುತ್ತೆ ವೀಕ್ಷಕರೇ. ಆಯ್ತಾ, ನೋಡಿ, ನಾನು ಎಕ್ಸಾಂಪಲ್ ಆಗಿ ರಾಕೇಶ್, ನೋಡಿ ವೀಕ್ಷಕರೇ, ರಾಕೇಶ್ ಅಂತ ಬರೀತಾ ಇದ್ದೀನಿ. ಅದಾಗಿದ್ಮೇಲೆ ಇಲ್ಲಿ ಪ್ಲಸ್ ಚಿಹ್ನೆ ಅಂತ ಹಾಕ್ಬಿಟ್ಟು ನೀವು, ಆಯ್ತಾ ವೀಕ್ಷಕರೇ, ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ, ಆಯ್ತಾ, ಅವರ ಹೆಸರನ್ನು ಇಲ್ಲಿ ಬರೀರಿ. ಆಯ್ತಾ, ನಾನು ಎಕ್ಸಾಂಪಲ್ ಆಗಿ ಗೀತಾ. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರ್ದ್ ಆದ ನಂತರ, ಆಯ್ತಾ ವೀಕ್ಷಕರೇ, ಈ ರೀತಿಯಲ್ಲಿ ಬರ್ದ್ ಆದ ನಂತರ ವೀಕ್ಷಕರೇ, ಈ ಒಂದು ನಿಂಬೆ ಹಣ್ಣನ್ನು 2 ಭಾಗ ಮಾಡಬೇಕು. ಅಂದ್ರೆ ವೀಕ್ಷಕರೇ, 4 ಭಾಗ ರೀತಿಯಲ್ಲಿ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ಭಾಗ ಮಾಡಬಾರ್ದು ವೀಕ್ಷಕರೇ, ಅಂದ್ರೆ ಕಟ್ ಮಾಡಬಾರ್ದು. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಕಟ್ ಮಾಡಬೇಕಾಗುತ್ತೆ. ಆಯ್ತಾ ವೀಕ್ಷಕರೇ, ಕಟ್ ಮಾಡಿದ ನಂತರ ವೀಕ್ಷಕರೇ, ಈ 4 ಭಾಗದಲ್ಲೂ, ಆಯ್ತಂದ್ರೆ ಈ 4 ಒಂದು ಭಾಗದಲ್ಲಿ ಈ ತರ ಲವಂಗವನ್ನು ಚುಚ್ಚಬೇಕು ವೀಕ್ಷಕರೇ. ಆಯ್ತಾ, ನೋಡಿ, ಈ ರೀತಿಯಲ್ಲಿ 4 ಜಾಗದಲ್ಲಿ, ಆಯ್ತಾ ವೀಕ್ಷಕರೇ, ಈ 4 ಜಾಗದಲ್ಲಿ ಲವಂಗವನ್ನು ಈ ರೀತಿಯಲ್ಲಿ ಚುಚ್ಚಬೇಕಾಗುತ್ತೆ ವೀಕ್ಷಕರೇ. ಚುಚ್ಚಾದ ನಂತರ ವೀಕ್ಷಕರೇ, ಆಯ್ತಾ, ಚುಚ್ಚಿ ಆದ ನಂತರ ಈ ಒಂದು ಕರ್ಪೂರವನ್ನು, ಆಯ್ತಾ ವೀಕ್ಷಕರೇ, ಒಂದೇ ಒಂದು ಕರ್ಪೂರವನ್ನು ಮಧ್ಯಭಾಗದಲ್ಲಿ, ಆಯ್ತಾ ವೀಕ್ಷಕರೇ, ಮಧ್ಯಭಾಗದಲ್ಲಿ ಈ ರೀತಿಯಲ್ಲಿ ಇಟ್ಬಿಟ್ಟು ವೀಕ್ಷಕರೇ ಹಚ್ಚಬೇಕಾಗುತ್ತೆ. ಆಯ್ತಾ, ಹಚ್ಚಿ ವೀಕ್ಷಕರೇ. ಆಯ್ತಾ, ಅವರಾಗಿ ಅವ್ರು ಬರ್ತಾರೆ ವೀಕ್ಷಕರೇ, ನೀವು ಇದರಲ್ಲಿ ಒಂದು ಭಯ ಪಡುವ ಅವಶ್ಯಕತೆ ಇಲ್ಲ. ಆಯ್ತಾ, ಈ ತರ ಮಾಡೋದ್ರಿಂದ ಸಕ್ಸಸ್ ತುಂಬಾನೇ ಬೇಗ ಆಗುತ್ತೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಪವರ್ಫುಲ್ ಆಗಿರುವಂತಹ ಒಂದು ವಶೀಕರಣ ತಂತ್ರ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಮಾಡಿದ ನಂತರ ವೀಕ್ಷಕ ಒಂದು ಮಂತ್ರ, ಅದು ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ, ಓಂ ಹೀಂ ಹೀಂ ಕ್ಲೀಂ ಮಹಾಮಾಯೆ ಕ್ಲೀಂ ಸ್ವಾಹ. ಈ ಒಂದು ಮಂತ್ರವನ್ನು ವೀಕ್ಷಕರೇ, ಈ ಒಂದು ಕರ್ಪೂರ, ಆಯ್ತಾ ವೀಕ್ಷಕರೇ, ಈ ಒಂದು ಕರ್ಪೂರ ಒಂದು ಬೆಳಕನ್ನು ಹಾರುವ ತನಕ ಆ ಒಂದು ಮಂತ್ರವನ್ನು ನೀವು ಬೇಗನೆ ಹೇಳ್ತಾ ಹೋಗ್ಬೇಕು. ನಿಧಾನಂತರೂ ಹೇಳಕ್ ಹೋಗ್ಬಾರ್ದು ವೀಕ್ಷಕರೇ. ಆಯ್ತಾ, ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರ, ಆ ಒಂದು ಮಂತ್ರವನ್ನು ಓಂ ಹೀಂ ಹೀಂ ಕ್ಲೀಂ ಮಹಾಮಾಯೆ ಕ್ಲೀಂ ಸ್ವಾಹ. ನೋಡಿ ವೀಕ್ಷಕರೇ, ಈ ಒಂದು ಮಂತ್ರವನ್ನು ನೀವು ಬೇಗನೆ ಹೇಳಬೇಕು. ಆಯ್ತಾ, ಬೇಗನೆ ಹೇಳಬೇಕು. ಈ ಒಂದು ಕರ್ಪೂರವನ್ನು ಹಾರೋ ತನಕ ನೀವು ಹೇಳ್ತಾನೆ ಇರಬೇಕಾಗುತ್ತೆ ವೀಕ್ಷಕರೇ. ಆಯ್ತಾ, ಹೇಳಿದ ನಂತರ ವೀಕ್ಷಕರೇ, ಇದನ್ನು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ರಸ್ತೆ, ಅಂದ್ರೆ 4 ದಾರಿಯ ರಸ್ತೆ ವೀಕ್ಷಕರೇ. ಆಯ್ತಾ, 4 ದಾರಿಯ ರಸ್ತೆಯಲ್ಲಿ ಹೋಗ್ಬಿಟ್ಟು ಇದನ್ನ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವೀಕ್ಷಕರೇ, ಈ 4 ಪೀಸ್ ಇರುತ್ತೆ ಗೊತ್ತಾ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಒಂದು ನಿಂಬೆ ಹಣ್ಣನ್ನು ಈ ರೀತಿ ವಿಧಾನವನ್ನು ಮಾಡಿದ ನಂತರ ವೀಕ್ಷಕರೇ, ನೀವು ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, 4 ದಾರಿಯ ರಸ್ತೆಗೆ ಹೋಗ್ಬಿಟ್ಟು ಇದು 4 ಪೀಸ್ ಮಾಡಬೇಕು. ಆಯ್ತಾ, ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ನಿಂಬೆ ಹಣ್ಣು ಪೀಸು ಮತ್ತೆ ಈ ಒಂದು ಲವಂಗವನ್ನು ಎಸಿಬೇಕಾಗುತ್ತೆ ವೀಕ್ಷಕರೇ.
ಆಯ್ತಾ. ಎಸ್ತಿದ ತಕ್ಷಣನೇ ವೀಕ್ಷಕರೇ ನೀವು ಮನೆಗೆ ಬಂದು 1 ಅವರ್ ಇಲ್ಲ 2 ಅವರ್ ಆಗಿದ ತಕ್ಷಣ ವೀಕ್ಷಕರೇ ನಿಮಗೆ ನಂಬಲಾಗದ ಒಂದು ಸತ್ಯ, ಆಯ್ತಾ, ನಂಬಲಾಗದ ಒಂದು ಇನ್ಸ್ಟಿಟ್ಯೂಷನ್, ಆಯ್ತಾ, ನೀವು ವೀಕ್ಷಕರೇ ಆ ಒಂದು ಚಮತ್ಕಾರ ನಡೆಯುತ್ತೆ ವೀಕ್ಷಕರೇ ನಿಮ್ಮ ಒಂದು ಮನೆಯಲ್ಲಿ. ಅಂದ್ರೆ ಈ ಒಂದು ತಂತ್ರ ಒಂದು ಮಾಡಿದ ನಂತರ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ಮತ್ತೆ ನಿಮ್ಮನ್ನು ಅವ್ರು ಬಿಟ್ಟು ಹೋಗೋದಿಲ್ಲ. ಲೈಫ್ ಲಾಂಗ್ ಅವರು ನಿಮ್ಮ ಜೊತೆಲೇ ಇರ್ತಾರೆ ವೀಕ್ಷಕರೇ. ಶಾಶ್ವತವಾಗಿ ಅವ್ರು ನಿಮ್ಮ ಜೊತೆಲೇ ಇರ್ತಾರೆ. ಆಯ್ತಾ. ಈ ಒಂದು ಸಂಚಿಕೆ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ನಮಸ್ಕಾರ.